ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮತ್ತೆ ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು, ರೈಡೆಲ್ಲೂ ಹೋಗಿರಲಿಲ್ಲ. ಸೊ ಈಗೊಂದು ಬಿಗ್ ರೈಡ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 1500 to 800 ಕಿಲೋಮೀಟರ್ಸ್ ಕವರ್ ಮಾಡ್ತಾಯಿದ್ದೀವಿ ಅಪ್ ಆ್ಯಂಡ್ ಡೌನು. ಇಲ್ಲಿಗೆ ಅಂತ ಹೇಳ್ತೀವಿ ಸದ್ಯದಲ್ಲೇ. ಸೊ ಎಲ್ಲ ರೆಡಿಯಾಗಿದೆ, ಗಾಡಿ ಪ್ಯಾಕಿಂಗ್ ಎಲ್ಲ. ಈಗ ನಮ್ಮ ಹುಡುಗ ಪೂಜೆ ಮಾಡಿದ್ದಾನೆ, ನೋಡ್ಬೋದಿಲ್ಲೇ. ಕತ್ಲೇನೋ ಕಾಣ್ತಿಲ್ಲ ಅನ್ಕೋತೀನಿ. ಹಾಗೆ ನಮ್ಮ ರಾಯರಿಗೊಂದು ನಮಸ್ಕಾರ ಹಾಕ್ಕೊಂಡು ನಮ್ಮ ರೈಡ್ ಸ್ಟಾರ್ಟ್ ಮಾಡೋಣ. ಓಕೆ ಡನ್. ಈಗ ರಾಯರಿಗೊಂದು ನಮಸ್ಕಾರ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ. ಜೈ ಆಯ್ತೇನಾ? ಆಲ್ರೆಡಿ ಈಗ 215 ಆಗಿದಾರ. ಬೇಡಪ್ಪ ಬೇಡ, ನಮಗೆ ಆ ಲೆವೆಲ್ಗೆಲ್ಲ ಆಸೆ ಇಲ್ಲ. ನಮ್ಮ ಖುಷಿಗೆ, ನಮ್ಮ ಪ್ಯಾಷನ್ಗೆ ನಾವು ಮಾಡ್ಕೋತಾ ಇದ್ದೀವಿ ಅಷ್ಟೇ. ಸೊ ನೋಡೋಕ್ಕಾಗಲ್ಲ. ಸೊ ಇಲ್ಲೇ ರೈರೇ ಒಳ್ಳೆ ನೋಡಪ್ಪ, ರೈಡ್ ಸುಖಕರವಾಗಿರಲಿ. ಜೈ ಆಂಜನೇಯ. ಸೊ ಲೆಟ್ ಸ್ಟಾರ್ಟ್. ಸೊ ಜಾಸ್ತಿ ಕತ್ಲೆ, ಮ್ಯಾಪ್ ಏನು ಬೇಡಪ್ಪ. ಮೇನ್ ರೋಡ್, ಗೊತ್ತು, ಮೇನ್ ರೋಡ್ ಹೋಗೋಣ. ಸೊ ಜಾಸ್ತಿ ಕತ್ಲೆ ತೋರ್ಸೋಕೆ ಹೋಗಲ್ಲ, ನಿಮಗೇನು ಬೆಳಕಾಗೋರ್ಗು ಕಾಯಿರಿ. ಸೊ ಸ್ಟೇ ಟ್ಯೂನ್. ಬಾಯ್ ಫ್ರೆಂಡ್ಸ್. ಊರಿಗೆ ಮುಂಚೆನೇ ಬಿಟ್ವಿ. ಇಲ್ಲಿ ನಮ್ಮ ರತನ್ ಗಾಡಿ ನೋಡ್ರಿ ಕಾಲು ಎತ್ಕೊಂಡಿರೋದು. ಬಂದು ಹೊಸೂರಲ್ಲಿ ಟೀಗೆ ಹಾಕಿದ್ರೆ ನೋಡ್ರಿ ಅಣ್ಣನ ಗಾಡಿ ಪಂಚರು. ಇಷ್ಟೇ ಅಗಲೇ ಬ್ಲೇಡ್ ಹೋಗಿ ಸೇರ್ಕೊಂಡಿರೋದು. ಕೆಟ್ರೆ ಹೌ ಇಸ್ ದ ಫೀಲಿಂಗ್? ಲೈಟ್ ತೆಗ್ರಿ, ಮುಖ ಕಾಣಲ್ಲ. ಹೌ ಇಸ್ ದ ಫೀಲಿಂಗ್? ಚಾಲೆಂಜಿಂಗ್ ಬಟ್ ಗುಡ್. ಎಸ್, ನ್ಯೂ ಎಕ್ಸ್ಪೀರಿಯನ್ಸ್. ರತನೇ ಹಾಕ್ಬಿಟ್ಟ. ಇನ್ನು ಕೆಂಗೇರಿಲಿ ಮತ್ತು ಚನ್ನರಾಯಪಟ್ಟಣದಲ್ಲಿ ಪಂಚರ್ ಅಂಗಡಿ ತೆಗಿತಾನೆ. ಫುಲ್ಲು ಪಂಚರ್ ಹಾಕ್ಯಬಿಟ್ಟ. ಈಗ ಪಂಚರ್ ಅಂಗಡಿ ಮುಂದೆ ನಿಂತಿದ್ದೀವಿ. ಪಾಪ ಅವ್ರು ನೈಟೆಲ್ಲ ಪಂಚರಾಗಿ ಸಾಕಾಗಿರ್ತದೆ. ಎಬ್ಬರ್ಸಾಗಿ ಹೋದರೆ ಹೊಡೆಯೋಕ್ಕೆ ಬರ್ತಾರೆ. ಈಗ ಹೊಸೂರು ಟೋಲ್ ಫಸ್ಟ್ ಟೋಲ್ ಬಿಟ್ಟಿದ್ದೀವಿ. ಸೇಲಂ ಕಡೆಗೆ ಹೋಗ್ಬೇಕೀಗ. ಪಂಚರ್ ರಥನೇ ಹಾಕ್ಬಿಟ್ಟ. ಏನು ಆಗಬಾರ್ದು ಅಂದ್ಕೊಂಡಿದ್ನೋ ಅದೇ ಆಯಿತು. ಗಾಡಿ ಪಂಚರ್ 50 ಕಿಲೋಮೀಟ್ರ್ ಬಂದಿಲ್ಲ ಗಾಡಿ, ಆವಾಗಲೇ ಪಂಚರ್. ಕರೆಕ್ಟಾಗಿ ಹೊಸೂರು ಟೋಲು ಗಾಡಿ ಪಂಚರು. ಹೇಗೋ ಟೂಲ್ಸ್ ಎಲ್ಲ ಇಟ್ಕೊಂಡಿದ್ದೆ, ಪಂಚರ್ ಕಿಟ್ಟು, ಎಕ್ಸ್ಟ್ರಾ ಟ್ಯೂಬು, ಹೆಂಗೋ ಇದ್ದಿದ್ದಕ್ಕೆ ನಾವೇ ಪಂಚರ್ ಹಾಕ್ಕೊಂಡಿವಿ. ಮಾತ್ರ ಟ್ಯೂಬ್ ಇರೋ ಟೈರ್ ಅಂತೂ ಪಂಚರ್ ಆಯಿತು ಅಂದರೆ ನರಕ ಯಾತನೆ. ಟ್ಯೂಬ್ಲೆಸ್ ಟೈರೇ ಬೆಸ್ಟಪ್ಪ. ಈ ರಾಯಲ್ ಎನ್ಫೀಲ್ಡ್ ಅವ್ರು ಎಲ್ಲ ಮಾಡ್ತಾರೆ. 450ಗೆ ಬಿಡ್ತಾವ್ರೆ, 411ಗೆ ಬಿಟ್ಟಿಲ್ಲ. ಯಾರ್ಯಾರು ಹಿಮಾಲಯನ್ ಅಂತಲ್ಲ, ಯಾರ್ಯಾರು ಟ್ಯೂಬ್ ಟೈರ್ ಇಟ್ಟಿದ್ದೀರಾ, ಇಟ್ಸ್ ಬೆಟರ್ ಟು ಕೀಪ್ ಆನ್ ಎಕ್ಸ್ಟ್ರಾ ಟ್ಯೂಬ್, ಪಂಚರ್ ಕಿಟ್, ಆಮೇಲೆ ಟೂಲ್ಸು. ಆಮೇಲೆ ಪಂಚರ್ ಹಾಕೋದು ಸೆಕೆಂಡ್ರಿ ಬಿಡಿ, ಅದು ನಿಧಾನ ಕಲ್ತ್ಕೊಳ್ಳಿ. ಫಸ್ಟು ಟ್ಯೂಬ್ ಚೇಂಜ್ ಮಾಡೋದು ಕಲ್ತ್ಕೊಳ್ಳಿ. ಟ್ಯೂಬ್ ಎಕ್ಸ್ಟ್ರಾ ಇಟ್ಕೊಂಡಿರಿ. ನಾನು ಹೆಂಗೋ ಕಲ್ತ್ಕೊಂಡಿದ್ದಕ್ಕೆ ಆಯಿತು. ಅಂದರೂ ಆಮೇಲೆ ಒಂದು ಟೈರ್ ಇನ್ಫ್ಲೇಟರ್ ತೊಗೊಳ್ಳಿ, ತುಂಬಾ ಉಪಯೋಗ ಆಗುತ್ತೆ. ಇಲ್ಲ ಅಂದಿದ್ರೆ ನಾನು 1 hour ಹೋಗ್ಬೇಕಾದ್ರೆ ಹಿಂಗೆ ಪಂಚರ್ ಆಗಿ ಸುಮ್ಮನೆ ಒಂದು ದಿವಸ ಎಲ್ಲ ವೇಸ್ಟ್ ಆಗಿತ್ತು ನಮಗೆ. ಸೊ ಫಸ್ಟು ಈ ಗಾಡಿ ಟ್ಯೂಬ್ಲೆಸ್ ಕನ್ವರ್ಟ್ ಮಾಡಬೇಕು, ಟ್ಯೂಬ್ಲೆಸ್ಗೆ. ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಒನ್ಸ್ ಅಗೈನ್. ಸೊ ಈಗ ಸೇಲಂ ಇನ್ನೇನು 10 ಕಿಲೋಮೀಟರ್ಸ್ ಇದೆ, ಸೇಲಂ ಬಂದಿದ್ದೀವಿ. ಎಕ್ಸಾಕ್ಟ್ ಟೈಮ್ ಬಂದು ಈಗ 6:23. ಸೊ 1 ಅವರಲ್ಲಿ ನನ್ನ ಗಾಡಿ ಪಂಚರು ಹಾಕೋಕ್ಕೆ ಲೇಟ್ ಆಯಿತು. ಸೊ ಏನು ಜಾಸ್ತಿ ಆಗಿಲ್ಲ, 1 hour ಅಷ್ಟೇ. ಮ್ಯಾಚ್ ಮಾಡಿದ್ದೀವಿ, ಆದರೂ ಫುಲ್ಲು ಕಲ್ತಿದ್ಕೋ ಸಾರ್ಥಕ ಆಯಿತು ಪಂಚರ್ ಹಾಕೋದು. ಪಂಚರ್ ಏನು ಹಾಕಿಲ್ಲ ನಾನು, ಟ್ಯೂಬ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆದರೂ ವೀಲ್ ಹಾಕೋದು ತುಂಬ ಕಷ್ಟ. ಫಸ್ಟ್ ಟೈಮು ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಅದೊಂದು ವರ್ಸ್ಟ್ ನೈಟ್ ಮೇರು. ನಾವು ಮಾಡಬೇಕು ಇದಕ್ಕೆ ಟ್ಯೂಬ್ಲೆಸ್ಸು. ಸೊ ಈಗ ಸೇಲಮ್ಮು
ಸೇಲಮು ಟು ಮುನ್ನಾರ್ಗೊಂದು ಆಗಲೇ ಹೇಳ್ದಂಗೆ ನಮ್ಮ ರೂಟ್ ಬಂದು ನಾವು ಹೋಗ್ತಾ ಇರೋ ಜಾಗ ಬಂದು ವಾರ್ಕಳ ವಯಾ ಮುನ್ನಾರು ಇವತ್ತು ಸ್ಟೇ ಆಗಿ ನಾಳೆ ವಾರ್ಕಳ ಹೋಗ್ತಾಯಿದ್ದೀವಿ. ಸೊ ಮುನ್ನಾರಲ್ಲಿ ಎಷ್ಟು ಪ್ಲೇಸಸ್ ಆಗುತ್ತೋ ಅಷ್ಟು ಪ್ಲೇಸಸ್ ಕವರ್ ಮಾಡಿಕೊಂಡು ಸ್ಟೇ ಆಗಿ ಬೆಳಗ್ಗೆ ಸೀದಾ ವಾರ್ಕಳ ಮುನ್ನಾರಿಂದ ಒಂದು 260 ಕಿಲೋಮೀಟರ್ಸ್ ಏನೋ ಇದೆ. ಸೊ 2 ಡೇಸ್ ವಾರ್ಕಳದಲ್ಲೇ ಇದ್ದಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಸ್ಯಾಟರ್ಡೇ ರಿಟರ್ನ್ ಬರ್ತೀವಿ. ಸ್ಟೇ ಟ್ಯೂನ್. ಈಗಷ್ಟೇ ಬ್ರೇಕ್ಫಾಸ್ಟ್ ಆಯಿತು. ಪವಿಶ್ ಪಾರ್ಕ್ ಅಂತ ಇದು. ನೀವು ಟುವರ್ಡ್ಸ್ ಸೇಲಮಿಂದ ಮುನ್ನಾರ್ ಹೋಗ್ಬೇಕಾದ್ರೆ ಈ ರೋಡಿಂದ ಸ್ವಲ್ಪ ಹಿಂದೆ ಭವಾನಿ ಹತ್ರ ಈ ಹೋಟ್ಲು ಬರುತ್ತೆ. 2 ಸ್ಟಾರ್ ಹೋಟ್ಲಂತೆ. ಅದ್ರ ರೇಟ್ ಓಕೆ, ಎಲ್ಲ ಅಫೋರ್ಡೆಬಲೇ ಇದೆ. ಥರ ಮಿನಿ ಪಾರ್ಕು, ಪ್ರಾಣಿಗಳದ್ದು ಇದಾಗೆಲ್ಲ ಇದೆ, ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬಂದರೆ ಒಳ್ಳೆ ಊಟನೂ ಚೆನ್ನಾಗಿದೆ. ಸಜೆಸ್ಟ್ ಮಾಡ್ತೀನಿ, ಬರ್ಬೋದು ಯಾರಾದ್ರು ಈ ಕಡೆ ರೂಟ್ ಬಂದರೆ. ಚೆನ್ನಾಗಿದೆ, ಮಕ್ಳನ್ನ ಕರ್ಕೊಬಂದರೆ ಎಲ್ಲ ಚೆನ್ನಾಗಿದೆ. ಹೋಟೆಲ್ ಲಕ್ಸುರಿ ಇದ್ರೂ ಫುಡ್ಡು ಫುಡ್ಡು ಅಫೋರ್ಡೆಬಲ್ ಇದೆ. ರೇಟು ಅಷ್ಟೇ. ಎಲ್ಲಿ? ಹಾಂ, ಪ್ರಶಾಂತ್ ಹೋಟ್ಲು. ಮಕ್ಳಿಗೆ ಬಂದರೆ ಆಟ ಆಡೋಕ್ಕೆ ಜಾರಬಂಡಿ, ಸ್ವಿಂಗು, ಉಯ್ಯಾಲೆ ಎಲ್ಲ ಚೆನ್ನಾಗಿದೆ. ಸೊ ಈಗ ಇನ್ನೊಂದು 150 ಕಿಲೋಮೀಟ್ರ್ ಇದೆಯಲ್ಲಣ್ಣ? 166 ಕಿಲೋಮೀಟ್ರ್ ಇದೆ ಮುನ್ನಾರ್ಗೆ. ಈಗ ಇನ್ನೂ ತಮಿಳ್ನಾಡಲ್ಲೇ ಇದ್ದೀವಿ, ಇನ್ನೂ ಬಾರ್ಡ್ರಿಗೆ ಹೋಗಿಲ್ಲ. ಸೊ ಒಂದೇನಂದರೆ ಅಲ್ಲಿ ಕೇರಳ ಬಾರ್ಡ್ರಿಗೆ ಹೋಗ್ಬೇಕು. ಕೇರಳಕ್ಕೆ ಹೋದ್ಮೇಲೆ ಹೆಲ್ಮೆಟ್ ಮೌಂಟ್ ಕ್ಯಾಮ್ರಾಸ್ ಅಲೋ ಇಲ್ಲ ಅಲ್ಲಿ. ಸೊ ಅಲ್ಲಿ ತೆಗೆದು ಗಾಡಿಗೆ ಹಾಕೋಬೇಕು, ಇಲ್ಲ ಒಳಗೆ ಇಟ್ಕೋಬೇಕು. ಸೊ ಅಲ್ಲಿವರೆಗೂ ಏನಾಗುತ್ತೋ ಅವೆಲ್ಲ ತೋರಿಸ್ತೀನಿ. ಅಲ್ಲಾದ್ಮೇಲೆ ಫುಲ್ಲು ವ್ಯೂಸ್. ಅದೇನೋ ನಾವೀಗ ತಿರುಪುರಲ್ಲಿದ್ದೀವಿ, ಹೋಗ್ತಾನೆ ಇದ್ದೀವಿ. ಎಷ್ಟು ಕಿಲೋಮೀಟ್ರ್ ಇದೆಯಾ? 100? ಓ ಅಣ್ಣ, ಹಾಂ, ತಿರುಪುರ. ಒಂದು ಸ್ಮಾಲ್ ರೆಸ್ಟ್ ಮಾಡಿದ್ವಿ. 400 ಕಿಲೋಮೀಟ್ರ್ ಓಡಿಸಿ ಫುಲ್ಲು ಗಾಡಿನೂ ತುಂಬ ಹೀಟ್ ಆಗಿಬಿಟ್ಟಿತ್ತು. ಈಗ ರೆಸ್ಟ್ ಮಾಡಿ ಇನ್ನೇನು 120 ಕಿಲೋಮೀಟ್ರ್ ಇದೆ. 12-1ಗೆಲ್ಲ ಇರ್ತೀವಿ. ಪೊಲ್ಲಾಚಿ ಆದಮೇಲೆ ಅಣ್ಣಾಮಲೈ ಟೈಗರ್ ರಿಸರ್ವ್, ದೆನ್ ಮುನ್ನಾರ್. ಕಮ್ ಲೆಟ್ಸ್ ಗೋ. ಅಣ್ಣಾಮಲೈ ಟೈಗರ್ ರಿಸರ್ವ್. ಅಣ್ಣಾಮಲೈ ಟೈಗರ್ ರಿಸರ್ವ್. ಬಿಸಿಲು ಸುಡ್ತಾ ಇದೆ. ಇನ್ನೆಷ್ಟು ಕಿಲೋಮೀಟ್ರ್ ಇದೆಯೋ? 31. ಹಾಂ, 31 ಕಿಲೋಮೀಟ್ರ್ ಇದೆ ಇನ್ನು ಮುನ್ನಾರು. ವ್ಯೂ ಮಾತ್ರ ಸೂಪರ್ ಆಗಿದೆ. ಅದರ ಘಾಟ್ ಸೆಕ್ಷನ್ ತುಂಬ ಗಾಡಿಗಳು ಜಾಸ್ತಿ ಇದ್ದಾವೆ, ಚಿಕ್ಕ ರೋಡ್ ಬೇರೆ, ಹೋಗೋದು ಕಷ್ಟ ಆಗ್ತಿದೆ. ಯಾವುದೋ ಕರಿಮಿಟಿ ಫಾಲ್ಸ್ ಅಂತೆ, ಇದನ್ನು ನೋಡೋಕ್ಕೆ 25 ರೂಪಾಯಿ ಕೊಡಬೇಕಂತೆ. ಇಲ್ಲಿಂದನೇ ವ್ಯೂ ಕ್ಲೀನಾಗಿ ನೋಡ್ತಾರೆ. ಬೇಡ, ಇನ್ನೂ ಮಳೆ ಜಾಸ್ತಿ ಆದರೆ ಫೋರ್ಸ್ ಬರುತ್ತೆ. ಇಲ್ಲೇ ಹೋಗಿ ಬಾ, ಇಲ್ಲಿ ನೋಡೋಣ. ಇಲ್ಲಿ ಹಿಂಗೆ ಹೋಗುತ್ತೆ, ಮಳೆ ಕಮ್ಮಿ ಇರೋದು. ಈಗ ಮುನ್ನಾರ್ ಇನ್ನೊಂದು 30 ಕಿಲೋಮೀಟರ್ಸ್ ಇದೆ. ಇಲ್ಲಿ ಬರ್ತಾ ವ್ಯೂ ನೋಡಿ ಹೇಗಿದೆ ಅಂದರೆ ಫುಲ್ಲು ಸುತ್ತ ಟೀ ಎಸ್ಟೇಟು, ಮೇಲೆಲ್ಲ ವ್ಯೂ ಅಲ್ಲಿ. ಏನು ಗಾಡಿ ಓಡ್ಸೋಕ್ಕೆ ಮಜಾ ಅನ್ನಿ ಇಲ್ಲೆಲ್ಲ. ನೆಕ್ಸ್ಟ್ ಲೆವೆಲ್ ವ್ಯೂ ಇದೆ ಮಾತ್ರ. ಫುಲ್ಲು ಫಾಗ್ ಇದೆ ಆ ಕಡೆ ಎಲ್ಲ. ಮೇಲೆ ಒಂದು ವಾಟರ್ ಫಾಲ್ಸ್ ಹರಿತಾ ಇತ್ತು, ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಇದರಲ್ಲಿ ಝೂಮ್ ಮಾಡೋಕ್ಕಾಗಲ್ಲ. ಫುಲ್ ಮೇಲೆ ಬರ್ತಾ ಫುಲ್ ಚಳಿ ಆಗ್ತಾ ಇದೆ ಇಲ್ಲಿ. ಆಗಲೇ ಒಂದು ತೋರಿಸಿದ್ನಲ್ಲ, ಅದೊಂದು ಫುಲ್ಲು ಟೀ ಎಸ್ಟೇಟ್. ಇದೆಲ್ಲ ನೋಡಿ ಹೆಂಗೆ ಒಳ್ಳೆ ಮ್ಯಾಟ್ ಹಾಸ್ದಂಗಿದೆ. ಅಲ್ಲಿ
ಅಲ್ಲೊಂದು ಫಾಲ್ಸು, ಸ್ವರ್ಗ ಸ್ವರ್ಗ. ಕ್ರೇಜಿ. ಈಗೊಂದು ಪ್ಲೇಸ್ ಯಾವುದೋ ಫಾಲ್ಸ್ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಲಕ್ಕಮ್ ಫಾಲ್ಸ್ ಅಲ್ಲ, ಇದು ಯಾವುದೋ ಫಾಲ್ಸು ಹಾಕೋಣ ಇಲ್ಲಿ. ಹಾಂ, ಲಕ್ಕಮ್. ಗಾಡಿ ಎಲ್ಲ ಕಣ. ಲಕ್ಕಮ್ ವಾಟರ್ ಫಾಲು ಮುನ್ನಾರ್ಗೆ ಹೋಗ್ಬೇಕಾರೆ ಸಿಗುತ್ತೆ, ಆನ್ ದಿ ರೋಡೆ. ಬನ್ನಿ ಹೋಗೋಣ, ನೋಡೋಣ. ವಾವ್, ಸೂಪರ್ ಆಗಿದೆ. ಇಲ್ಲ, ಲಕ್ಕಮ್ ವಾಟರ್ ಫಾಲ್ ಸಖತ್ತಾಗಿದೆ. ಶೂ ಬೀಚೆಲ್ಲ ಇಳಿಯೋಕ್ಕಾಗಲ್ಲ, ಕ್ರೇಜಿಯಾಗಿದೆ. ಇದ್ದಾರೆ, ಪರವಾಗಿಲ್ಲ, ಟೂರಿಸ್ಟ್ ಇದ್ದಾರೆ. ಇಲ್ಲಿಂದ ಇರೋ ಒಂದು ಫೋಟೋ ತಗೊಳ್ಳೋಣಂತ ತಗೋ. ಈಗ ಶಿಸ್ತಾಗಿ ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮು ಮುನ್ನಾರಿಂದನೇ 14 ಕಿಲೋಮೀಟ್ರ್ ಇದೆ. ಸೊ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಗ್ಯಾಪ್ ರೋಡ್ ಇದೆ, ಒಂದು ಗ್ಯಾಪ್ ರೋಡ್ ನೋಡಿಕೊಂಡು ಅದೊಂದೇ ನೋಡೋಕ್ಕಾಗೋದು ಅನ್ಕೋತೀನಿ, ಇನ್ನೇನೋ ನೋಡೋಕ್ಕಾಗಲ್ಲ. ಸೀದಾ ಮತ್ತೆ ಮುನ್ನಾರು ಅಲ್ಲೇ ಊಟ ಮಾಡ್ಕೊಂಡು ಹೋಗಿ ರೆಸ್ಟ್ ಮಾಡ್ತೀವಿ ಅಷ್ಟೇ. ಇನ್ನೇನು ಮುನ್ನಾರಲ್ಲಿ ಜಾಸ್ತಿ ಪ್ಲೇಸಸ್ ನೋಡೋಕ್ಕಾಗಲ್ಲ. ಒಂದು 2 ದಿವಸ ನೀವು ಉಳ್ಕೋಬೇಕು ಫುಲ್ ನೋಡ್ತೀನಿ ಅಂದರೆ. ಆದರೆ ನಮ್ಮದು ಡೆಸ್ಟಿನೇಷನ್ ಇರೋದು ವಾರ್ಕಳ. ಮುನ್ನಾರೊಂದು ವಿಸಿಟ್ ಅಷ್ಟೇ, ಪಿಟ್ ಸ್ಟಾಪ್ ಥರ ನಮಗೆ. ಸೊ ಓಕೆ, ಸ್ಟೇ ಟ್ಯೂನ್. ಎಲ್ಲೋ ಡೇ 1 ಮುನ್ನಾರ್ಗೆ ಸಾಥ. ಇವತ್ತು ನಾವು ಉಳ್ಕೊಂಡಿರೋ ಪ್ಲೇಸ್ ಇದು ಬಂದು ಒಂಥರ ಹೋಮ್ ಸ್ಟೇನೂ ಅಲ್ಲ, ಲಾಡ್ಜು ಅಲ್ಲ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂದು ಪೊನ್ಮುಡಿ ಡ್ಯಾಮ್ ಅಂತ ಏನಿದೆ, ಸೂಪರ್ ಆಗಿದೆ. ಈ ಕಡೆ ಏನೂ ಇಲ್ಲ, ಫುಲ್ ಪ್ರಪಾತ. ಇದು ಡ್ಯಾಮ್ ನೀರು. ಇದೇ ಎಕೋ ಪಾಯಿಂಟ್ ಅಂದರೆ ಇದು ವ್ಯೂ ಪಾಯಿಂಟ್ ಅಲ್ಲ. ಇದು ಬಂದ್ಬಿಟ್ಟು ನಾವೇನು ಕೂಗ್ತೀವಿ ಅದು ಎಕೋ ಆಗುತ್ತೆ. ಹೇಯ್, ವಿಶಿಲ್ ಹೊಡಿ ಒಂದು. ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ ಜಾಗ. ಇದೇ ಎಕೋ ಪಾಯಿಂಟ್. ವೆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಡೇ 2 ವ್ಲಾಗ್. ಈಗ ನಾವು ಮುನ್ನಾರಿಂದ ಹೊರ್ಕಳ ಹೊರಟಿದ್ದೀವಿ. ಮುನ್ನಾರ್ ಬಂದಮೇಲೆ ಗ್ಯಾಪ್ ರೋಡ್ ನೋಡದೇ ಇರೋಕ್ಕಾಗುತ್ತಾ? ಸೊ ಗ್ಯಾಪ್ ರೋಡ್ ನೋಡಿಕೊಂಡು ಸೀದಾ ಈಗ ಇಡುಕಿ ವಾರ್ಕಳ. ಗ್ಯಾಪ್ ರೋಡ್ ವ್ಯೂ ತೋರಿಸ್ತೀನಿ ಬನ್ನಿ. ಹೇಗಿದೆ ಅಂದರೆ ಇದೇ ಫುಲ್ಲು ವ್ಯೂ ಗ್ಯಾಪ್ ರೋಡ್ದು. ಗ್ಯಾಪ್ ರೋಡ್ ವ್ಯೂ ನೆಕ್ಸ್ಟ್ ಲೆವೆಲ್ ಇದೆ. ಇದು ಹಿಂಗೆ ಹೋದರೆ ತೇಣಿ ತಮಿಳ್ನಾಡು ಟಚ್ ಆಗುತ್ತೆ, ತಮಿಳ್ನಾಡು ಬಾರ್ಡ್ರು. ರೋಡ್ ಮಾತ್ರ ಮುನ್ನಾರ್ ಬಂದರೆ ಈ ಪ್ಲೇಸಸ್ ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ. ಸೊ ನಿನ್ನೆ ಲೇಟ್ ಆಗಿದ್ದರಿಂದ ನಾವು ಬರಲಿಲ್ಲ ಇಲ್ಲಿಗೆ. ಸಂಜೆ ಆಗ್ಬಿಟ್ಟಿತ್ತು, ಬರೋದು ಕತ್ಲಾಗುತ್ತೆ, ಏನೂ ನೋಡೋಕ್ಕಾಗಲ್ಲ ಅಂತ ನಾವು ಬರಲಿಲ್ಲ. ಇದಂತೂ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ವ್ಯೂ. ಆ ಟೀ ಪ್ಲಾಂಟೇಶನ್ನು ಇದೆ ಗ್ಯಾಪ್ ರೋಡು. ಸೊ ಇಲ್ಲಿಗೆ ನಮ್ಮ ಮುನ್ನಾರ್ ವ್ಲಾಗ್ ಮುಗೀತಾ ಇದೆ. ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ವಾರ್ಕಳ ಅಲ್ಲ ಇಡುಕಿ ಹೋಗಿ ಅಲ್ಲೊಂದು ಡ್ಯಾಮ್ ಗೀಮ್ ನೋಡಿಕೊಂಡು ಸೀದಾ ವಾರ್ಕಳ. ಓಕೆ, ಸ್ಟೇ ಟ್ಯೂನ್.